ಏನಾರು ತೊಂದರೆ ಆಯ್ತೇನವ್ವ? ತೊಂದ್ರೆ ಆಗಕ್ಕಿಂತ ಮುಂಚೆ ಕಿರ್ಚಾಡಿ ರಪ್ಪಾಟ ಮಾಡಿ ಆ ಕಳ್ಳನ ಓಡಿಸ್ಬಿಟ್ಟೆ. ನೀನು ಓಡಿಸಿರಲ್ಲ, ನಿನ್ನ ನೋಡಿ ಯಾವುದೋ ಬ್ರಹ್ಮರಾಕ್ಷಸಿ ಅಂತ ಹೆದರ್ಕೊಂಡು ಅವನೇ ಓಡಾಗಿರ್ತಾನೆ. ಚೌ ಮುಚ್ಕೊಂಡು ನಿಂತ್ಕತಿಯ ಇಲ್ವಾ? ಏಯ್ ಪುಟ್ಟಕ್ಕ, ಪುರ್ಸಿ ಬ್ಯಾರೆ ಮನೆನಾಗಿಲ್ಲ, ಸ್ಯಾನೆ ಭಯ ಆಯ್ತತೆ. ಅದು ಅಲ್ಲದೆ ನಿನಗೂ ಯಾರೂ ಒತ್ತಾಸೆ ಇಲ್ವಲ್ಲ, ನಿನ್ನ ಮಕ್ಕಳು ಬರೋ ತನಕ ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡಿರುವ ಅಂತ. ಬ್ಯಾಡ ಅಂತ ಅಂದ್ಬೇಡ ಪುಟ್ಟಕ್ಕ. ಅದ್ರ ಅವಶ್ಯಕತೆನೇ ಇಲ್ಲ ಪುಟ್ಟಮ್ಮೆ. ನೋಡ, ಪುಟ್ಟಮ್ಮಿಗೆ ಒತ್ತಾಸೆಯಾಗಿ ನಾನು ಇವನೇ ಜಾಗ ಕಲಿಬೇಡ. ಅದ್ ನೋಡ್ಬೇಕಾಗಿರೋದು ನೀನಲ್ಲ, ಪುಟ್ಟಕ್ಕ. ಅಕ್ಕ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಈ ಊರ್ನಾಗೆ ನಂಗೆ ನಿನ್ಬಿಟ್ರೆ ಯಾರವ್ರೆ ಹೇಳು? ಮೆಸ್ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ತೀವ್ನಿ. ನಿನ್ ಜೊತೆಗಿದ್ರೆ ಏನೋ ಅಂತದ ಧೈರ್ಯ ಅಕ್ಕ. ಪುಸಿ ಬರೋ ತನಕ ಆಟೆಯ. ನೀನು 2 ಹೊತ್ತು ಊಟ ಕೊಡು ಸಾಕು. ಇಲ್ಲ ಅಂತಂದ್ರೆ ಅದು ಬೇಡ. ಅಯ್ಯೋ ಏನು ಅಂತ ಮಾತಾಡ್ತೀಯ ರಾಜವ್ವ? ಇದೇನ್ ಮಾವಯ್ಯ, ಒಳ್ಳೆ ರೋಗಿಗಳಂಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ? ನಿಮ್ಗೆ ಈ ಊರಿನ ವಿಷಯ ಗೊತ್ತಿಲ್ಲ. ಕತ್ಲಾದ್ಮೇಲೆ ಬರೋಣ ಅಂತಂದ್ರೆ ಅದನ್ನು ಕೇಳಲಿಲ್ಲ. ಇದು ಇಲ್ಲ ಅಂತಂದ್ರೆ ಅಷ್ಟೇ ನಮ್ಮ ಕಥೆ. ಅಯ್ಯೋ, ಈ ಗಂಗಣ್ಣ ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ನಾವ್ ಯಾವ್ದೋ ರತ್ನಗಿರಿ ರಹಸ್ಯ ಸಿನಿಮಾದಾಗೆ ರಚನೆ ಮಾಡಕ್ ಬಂದಂಗಿದೆ. ಲೇ, ಈ ಊರಿಗೆ ಬಂದಂಗಿಂದ ಎಲ್ಲ ಈ ಚಿತ್ರವಾಗಿ ಐತೆ. ಅದ್ರಾಗ ಬೇರೆ ಚಿಕ್ಕಲ್ ನನ್ನ ಮಗ ಒಬ್ಬ. ಗುರು, ಈ ಊರ್ ಬಿಟ್ಟು ಹೋಗೋ ಗಂಟ ಆ ಹುಚ್ಚ ನಿನ್ನ ಹಿಂಬಾಲಿಸೋದು ಬಿಡಕ್ಕೆ ಇಲ್ಲ. ಅಲ್ಲಿ ನೋಡು, ಈಗಲೂ ಹಿಂಬಾಲಿಸ್ತಾನೆ ಅವನೇ. ಲೇ, ಯಾಕ್ಲ ಹಿಂಗೆ ಹಿಂಸೆ ಕೊಡ್ತೀಯಾ? ತಾಯೇ, ನಾನು ನಿನ್ನ ಅನುಯಾಯಿ. ನೀನೆಲ್ಲೋ, ನಾನಲ್ಲೇ ತಾಯೇ. ಲೇ, ದಿಟ್ಟವಾಗ್ಲೂ ಹೇಳ್ತೇವೆ, ನಿನಗೆ ಸ್ಕ್ರೂ ಲೂಸ್ ಆಗ್ಬಿಟ್ಟದೆ. ದಯವಿಟ್ಟು ಯಾವ್ದನ್ನ ಒಳ್ಳೆ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರ್ಸ್ಕಲ್ಲ, ಹಾಂ ಸರಿನಾ? ಎಲ್ರನ್ನೂ ಕಾಯೋ ದೈವ ನೀನೇ ಇರಬೇಕಿದ್ರೆ ನನಗೆ ಯಾಕೆ ತಾಯೇ ವೈದ್ಯ? ಲೇ, ಚಿಕ್ಲ ಮೆಂಟ್ಲು, ಆಫ್ ಮೆಂಟ್ಲು, ಫುಲ್ ಮೆಂಟ್ಲು. ನೋಡ್ಲಾ, ನಾನು ಕಂಟಿಕಲ್ಲ, ಅವ್ವ ಅಲ್ಲ. ನೀ ನಮ್ಮ ದೇವರು ತಾಯೇ, ನೀ ನಮ್ಮ ಅವ್ವ, ನಮ್ಮ ತಾಯಿ. ಲೇ, ನನ್ನ ದೇವ್ರು ಅಂತದ್ ಹೆಂಗ್ಲ ಹೇಳ್ತೀಯಾ? ನೀನೇನು ಅನ್ಕೋತೀಯೋ ಅದಾಯ್ತದೆ ತಾಯೇ. ದೇವ್ರಿಗೆ ತಾನೇ ಈ ಶಕ್ತಿ ಇರೋದು. ಅನ್ಕೊಂಡಿದ್ದಾದ್ಮೇಕೆ ನೀ ದೇವ್ರು ತಾಯೇ, ದೇವ್ರು. ಲೇ, ನಾನು ಏನ್ಲ ಅನ್ಕೊಂಡೆ, ಏನ್ಲ ಆಯ್ತು? ನೀನು ಊಟ ಬೇಕು ಅಂತ ಅನ್ಕೊಂಡೆ, ಊಟ ಬಂತು. ನಮ್ಗೆ ನೀನ್ ದೇವ್ರು ಅಂತ ನಂಬಿಕೆ ಬಂದ್ಮೇಲೆ ನಿನ್ಗೆ ಯಾಕ್ತಾಯೇ ನಂಬಿಕೆ ಇಲ್ಲ? ಶಿವಯ್ಯ, ಸುಮ್ಮನೆ ಯಾಕೆ ಇವ್ರಿಗೆ ತೊಂದರೆ ಕೊಡ್ತೀಯಾ? ಹೋಗಿ ನಿನ್ ಪಡಗ್ ನೀನು. ಇಷ್ಟು ವರ್ಷ ಆದ್ಮೇಲೆ ನಮ್ಮ ತಾಯಿ ಬಂದವಳೆ, ನಮ್ಮ ಅವ್ವ ಬಂದವಳೆ. ಅವಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಗಂಗಾಧರಪ್ಪ? ಅವ್ವನೇ ನನ್ನ ಜೀವ, ಅವಳ ಆಜ್ಞೆನೇ ನನ್ನ ಸರ್ವಸ್ವ. ಮಾವಯ್ಯ, ನೀ ಸುಮ್ಕೆ ಬನ್ನಿ, ಅಂದ್ರೆ ಇವ್ ನಿಮ್ಮನ್ನು ತಿಕ್ಕಲ್ ಮಾಡ್ಬಿಡ್ತಾನೆ. ಈ ಊರಿಗೆ ಬಂದು ಗಂಗಣ್ಣನ BP ಮೊದಲೇ ಐಯಾಗದೆ. ಈ ವಯ್ಯನ ಮಾತು ಕೇಳ್ತಾ ಕೇಳ್ತಾ ಗಂಗಣ್ಣನ ಕಿವಿನಾಗ ರಕ್ತ ಬಂದು ಬಾಡಿನ ರಕ್ತನೇ ಇಲ್ದಂಗೆ ಆಗ್ಬಿಡ್ತದೆ. ಸರಿ, ಮೊದಲು ನೀವಿಬ್ರು ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಬನ್ನಿ ಹೋಗೋಣ, ಬನ್ನಿ. ಯಾರು ನೀವು? ಈ ಕಡೆ ಹೋಗಂಗಿಲ್ಲ, ಬೇರೆ ಕಡೆ ಹೋಗಿ. ಅಣ್ಣಯ್ಯ, ನಮ್ಗೆ ಗೊತ್ತಿರೋ ಸಮಾಧಿ ಇಲ್ಲೇ ಇರೋದು. ನೀವು ಹೊಸ ಜಾಗ ಬಿಟ್ರೆ ನೋಡ್ಕೊಂಡಾಯ್ತೀವಿ. ಇದೆಲ್ಲ ಆಗಕ್ಕಿಲ್ಲ, ಇದು ದಣಿಗಳ ಜಾಗ. ಜಾಗ ಅವರೇ ಇಟ್ಕೊಳ್ಳಿ, ನಾವು ಸಮಾಧಿ ನೋಡಕ್ಕೆ ಅವಕಾಶ ಮಾಡ್ಕೊಡಿ. ಆಟಯ್ಯ, ತಗಡು, ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾರೆ. ತಗೊಳ್ಳೋ, ಯಾವಂಗ ಹೇಳ್ತಿದ್ಯಾ? ಅಳಿಯಂದ್ರೆ ಜಗಳ ಬೇಡ, ಬನ್ನಿ, ನಾವು ವಾಪಸ್ ಹೊರಟೋಗೋಣ. ಬೇಡ ಗಂಗಣ, ನೀ ಸುಮ್ಕಿರೋ, ನಾವೇನು ಈ ಜಾಗನ ಓದ್ಕೊಂಡೈತೀವ? ಸಮಾಧಿ ನೋಡಕ್ ಜಾಗ ಬಿಡಕ್ಕೆ ಹೇಳ್ತಿರೋದು. ನೋಡು, ಕೇಳಿದ್ರು ಅಷ್ಟೇ, ಕುಡಿದ್ರು ಅಷ್ಟೇ. ಬಿಡಾಕಿಲ್ಲ ಅಂದ್ರೆ ಬಿಡಾಕಿಲ್ಲ. ಒಳ್ಳೆ ಮಾತಿಂದ ಹೇಳ್ತೇವನಿ, ಜಾಗ ಬಿಟ್ರೋ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನ ಮಾಡ್ತೀಯಾ? ನಮ್ ದಣಿಗಳಿಗೆ ಗೊತ್ತಾದ್ರೆ ಈ ಭೂಮಿ ಮೇಲೆ ಇರಕ್ಕಿಲ್ಲ ನೀನು.
ಲೇ ಮುಟ್ಟಾಳ್ರ, ತಾಯಿಗೆ ಜಾಗ ಬಿಡಲ್ಲ ಅಂತೀರೇನ್ರೋ? ಒಂದು ಕಾಲದಲ್ಲಿ ಈ ಇಡೀ ಊರೇ ಆ ತಾಯಿದು. ಈಗಲೂ ಅಷ್ಟೇ, ಇಡೀ ಊರೇ ಆ ತಾಯಿದು. ಬಿಡೋ ಜಾಗನ. ಅಯ್ಯಯ್ಯೋ, ನಾನು ಮುಚ್ಚಿಟ್ಟಿರೋ ವಿಷಯ ಶಿವಯ್ಯ ಹೇಳ್ಬಿಡ್ತಾನ. ನೀವಾಗೆ ದಾರಿ ಬಿಟ್ರೆ ಉಳಿತೀರಾ, ಇಲ್ದೇ ಇದ್ರೆ ಅವ್ವ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತಾಳೆ. ಬಿಡ್ರೋ ದಾರಿನ. ವಾ, ನೀವು ಹೋಗವ್ವ. ಏ ಹುಚ್ಚ, ಯಾರ ನಿಮ್ಮವ್ವ? ತಂದೆ ತಾಯಿ ಇಲ್ಲದ ಅಪ್ಪ ಬೇರೆ ನೀನು. ನಿನ್ಗೆ ಅವ್ವ ಬೇರೆ ಅವಳ? ಇಲ್ಲಿ ನಿಂತವಳಲ್ಲ, ಇವಳೇ ನನ್ನವ್ವ. ಇವನು ನಿಮ್ಮವ್ವನ? ಲೈ, ನೀನು ಸ್ವಲ್ಪ ಅಮಿಕೊಂಡಿರಪ್ಪ. ನೋಡಿ, ನಾವು ಸಮಾಧಿ ಪೂಜೆ ಮಾಡೋಕ್ಕೆ ಸಾನೆ ದೂರದಿಂದ ಬಂದಿದ್ದೀವಿ. ಒಂದು 5 ನಿಮಿಷ ಸಮಯ ಕೊಟ್ಟರೆ ಪೂಜೆ ಮುಗಿಸ್ಕೊಂಡು ಹೊಂಟೋಯ್ತೀವಿ. ನಿಮಗೆ ಒಂದು ಕಿತ್ತ ಹೇಳಿದ್ರೆ ಅರ್ಥ ಹಾಕಿಲ್ವಾ? ಬೇಲಿ ತೆಗಿಬೇಕಂದ್ರೆ ದಣಿಗಳು ಅಪ್ಪನೇ ಬೇಕು.